ಯಾವುದೇ ಪಂಡಿತರ ಹತ್ತಿರ ಕೇಳಬೇಕಾಗಿಲ್ಲ, ಯಾವುದೇ ಮಠಾಧೀಶರ ಹತ್ತಿರ ಹೋಗಬೇಕಾಗಿಲ್ಲ. ಕೇವಲ ನೀವು ಬಸವಣ್ಣನವರ ವಚನಗಳನ್ನು ಓದಿದರೆ ಸಾಕು. ಎಂಥ ವಚನಗಳು! ಇಡೀ ಜಗತ್ತಿಗೆ ಅವಶ್ಯಕ ಇರುವಂತಹ ವಚನಗಳು. ಎಂಥ ಬಸವಣ್ಣನವರು ಯಾವ ರೀತಿ ಕೊಟ್ಟರು? ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯ ಬೇಡ, ಹುಟ್ಟಿದಾಗಿನಿಂದ ಓದ್ತೀವಲ್ರಿ. ಒಂದು ಅಕ್ಷರವೂ ಸಹಿತ ಇದೆ ಅಂತ ವಚನದಲ್ಲಿ ಹೇಳ್ರಿ. ಕೇವಲ ಒಂದು ಅಕ್ಷರವೂ ಸಹಿತ ಇರಲಾರಂತ ಸರಳವಾದ ಭಾಷೆಯಲ್ಲಿ ಯಾರಾದರೂ ಇವತ್ತು ಹೇಳಿದ್ರೆ ನಮ್ಮ ಬಸವಣ್ಣನವರು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಕಲ್ಲು ದೇವರು ದೇವರಲ್ಲ. ಯಾರಿಗೆ ಅರ್ಥ ಆಗಲ್ರಿ? ಕಲ್ಲು ದೇವರು ದೇವರಲ್ಲ, ಮಣ್ಣು ದೇವರು ದೇವರಲ್ಲ, ಮರದ ದೇವರು ದೇವರಲ್ಲ, ಪಂಚಲೋಹಗಳಲ್ಲಿ ಮಾಡಿದ ದೇವರು ದೇವರಲ್ಲ, ಕಾಶಿ, ಕೇದಾರ, ರಾಮೇಶ್ವರ ಮೊದಲಾದ ಅಷ್ಟಾಶಸ್ತಿ ಪುಣ್ಯ ಕ್ಷೇತ್ರಗಳಲ್ಲಿರುವ ದೇವರು ದೇವರಲ್ಲ. ತನ್ನ ತಾನರಿದು ತಾನಾರೆಂದು ಕೇಳಿದರೆ ತಾನೇ ದೇವರ ಪ್ರಮಾಣ ದೇವ. ಉಳ್ಳವರು ಶಿವಾಲಯವನ್ನು ಮಾಡುವರು, ನಾನೇನು ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ, ದೇಹವೇ ದೇವ, ಶಿರವೇ ಹನ್ನ ಕಳಸವಯ್ಯ, ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕೇಳಿಕೊಂಡು ಚಂದಮ ಕೇಳಿಲ್ಲ ಅಂತ ಹೇಳಿದ್ರು. ನಾವು ಯಾವ ಒಂದು ಮಠ ಮಂದಿರಗಳಿಗೆ, ಯಾವುದೇ ದಾರ್ಶನಿಕ ಕ್ಷೇತ್ರಗಳಿಗೆ ಹೋಗುವ ಅವಶ್ಯಕತೆ ಇಲ್ಲ. ಯಾವ ಎಡಗೈಯನ್ನು ನಮ್ಮ ಪುರೋಹಿತ ಶಾಹಿಗಳು ಏನಂತ ತಿಳಿದಿದ್ರು ಇಷ್ಟು ದಿವಸ? ಎಡಗೈ ಕೆಲಸಕ್ಕೆ ಬರಲಾರದು. ಇವತ್ತಿನವರೆಗೂ ಸಹಿತ ನಮ್ಮ ಎಡಗಾದ ಕೆಲಸಕ್ಕೆ ಬರಲಾರದು. ಇವತ್ತು ಮದುವೆ ಮಾಡಿಕೊಂಡು ನಮ್ಮ ಮನೆಗೆ ಸೊಸೆ ಬರ್ತಾಳೆ, ಏನು ಹೇಳ್ತಾರೆ? ಎಲ್ಲರೂ ಪೂರಿನ ಪ್ರತಿಯೊಬ್ಬರು ನಿಂತು ಬಲಗಾಲ ಒಳಗಡೆ ಇಟ್ಟು ಹೋಗು, ಬಲಗಾಲ ಒಳಗಡೆ ಇಟ್ಟು ಹೋಗು. ಏನಾಗುತ್ತೆ ಎಡಗಾಲ ಒಳಗಡೆ ಇಟ್ಟು ಹೋದ್ರೆ? ಈ ಎಡಗೈ ಇದು ಯೋಗ್ಯವಲ್ಲ ಅಂತ ಹೇಳಿರುವಂತ ಪುರೋಹಿತ ಶಾಹಿಗಳ ವಿರುದ್ಧ ನಮ್ಮ ಬಸವಣ್ಣನವರು ಎಡಗೈ ಮೇಲೆ ಲಿಂಗವನ್ನ ಕೊಟ್ಟಿದ್ರು. ಲಿಂಗವನ್ನ ಕೊಟ್ಟು ಇದನ್ನ ಮಂದಿರವನ್ನಾಗಿ ನಿರ್ಮಾಣ ಮಾಡಿದ್ರು. ಯಾವ ಎಡಗೈಯನ್ನು ನಾವು ಕೀಳಂಗ ತಿಳಿತಿದ್ದೇವೆ ಅಂತಹ ಎಡಗೈ ಮೇಲೆ ಇಷ್ಟಲಿಂಗವನ್ನು ಇಟ್ಟು ಅದಕ್ಕೆ ನಾವು ನಾಟಕ ಯೋಗವನ್ನ ಮಾಡುವಂತಹ ಒಂದು ವ್ಯವಸ್ಥೆಯನ್ನ ನಮ್ಮ ಬಸವಣ್ಣನವರು ಕಲಿಸಿಕೊಟ್ಟಿದ್ರು. ಎಷ್ಟು ಮೂಢನಂಬಿಕೆಗಳು, ಎಷ್ಟು ಹೇಳಬೇಕು ನಿಮಗೆ? ಸ್ತ್ರೀಯರಿದ್ರೆ ಬಹಳಷ್ಟು ಜನ ನಮ್ಮ ತಾಯಿಯಂದಿರಿದ್ರೆ ಹೆಣ್ಣನ್ನ ರಾಕ್ಷಸಿ ಅಂತ ಕರೀತಾ ಇದ್ದರು. ಹೆಣ್ಣನ್ನ ಯಾವುದೇ ಒಂದು ಒಳ್ಳೆಯ ಕಾರ್ಯಕ್ಕೆ, ಪೂಜೆಗೆ ಯಾವುದಕ್ಕೂ ಅವಕಾಶ ಕೊಡಲಾರದೆ ಇರುವಂತ ಮಂದಿರಗಳಲ್ಲಿ, ಮಸ್ಜಿದ್ಗಳಲ್ಲಿ, ಇವತ್ತು ಚರ್ಚ್ಗಳಲ್ಲಿ ಎಷ್ಟೋ ಕಡೆ ಇವತ್ತಿವರೆಗೂ ಯಾವ ಸಿನಿಮಾತ್ಮ ಮಂದಿರಂತೆ, ಮಸ್ಜಿದಂತೆ